ಸಂಪತ್ತಿನಿಂದ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದರೆ ವಿಜ್ಞಾನ ಆಧ್ಯಾತ್ಮ ಎರಡಕ್ಕೂ ಕೂಡ ಬೇಕಾಗಿರುವಂಥದ್ದು ಈ ಲವಂಗ ಬಹಳ ಬಹಳ ಅದ್ಭುತಗಳು ಮಾಡುತ್ತೆ. ನೀವು ಮಹಾಲಕ್ಷ್ಮಿಯನ್ನ ನೆನೆದುಕೊಳ್ಳುವ ಮುನ್ನ ಲವಂಗವನ್ನ ಸ್ವೀಕಾರ ಮಾಡಿದ್ರಿ, ಸ್ವೀಕಾರ ಮಾಡಿದ ನಂತರ ಮಹಾಲಕ್ಷ್ಮಿ ಮಂತ್ರವನ್ನ ಒಂದು 100 ಸಲ ಹೇಳಿದ್ರಿ. ಪ್ರತಿ ದಿವಸ ರಾತ್ರಿ ಊಟ ಆದ ಮೇಲೆ ಅವನನ್ನು ತಿಳ್ಕೋಬೇಕು, ಮತ್ತೆ ಲವಂಗ ತಿನ್ನಬೇಕು. ಹಣಕಾಸಿನ ವ್ಯವಹಾರ ಮತ್ತು ಬಿಟ್ಟು ಇನ್ನೆಲ್ಲ ರೀತಿಯ ಸಂಬಂಧವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಅಷ್ಟು ಚೆನ್ನಾಗಿ ಆ ಸಂಬಂಧದಲ್ಲಿ ಬಿರುಕು ಇದ್ದರೂ ಕೂಡ ಸಂಪತ್ತು ಬರೋದ್ರ ಜೊತೆಗೆ ಸಂಬಂಧ ಚೆನ್ನಾಗಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಾರಿ ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ, ಯಾರಾದರೂ ಹಣ ಕೇಳಿದ್ರೆ ಹಂಗೆ ಈಸಿಯಾಗಿ ಕೊಡೋದಿಲ್ಲ. ಆದರೆ ಕೆಲವೊಂದು ಸರಿ ನಮ್ಮವರೇ, ನಮ್ಮ ಸಂಬಂಧದವರಲ್ಲಿ ನಾವು ಹಣವನ್ನು ಕೊಟ್ಟು ಮಾತು ನಿಂತು ಹೋಗುವಂಥದ್ದು, ಅವ್ರು ಹಿಂದಿರುಗಿಸ್ಲಿಲ್ಲ ಅಂದಾಗ ಜಗಳಗಳು, ಗಲಾಟೆಗಳು, ಕದನಗಳು ಇದಾಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರೀತಿ ಏನು ಹೇಳ್ಬೇಕಂದ್ರೆ ಈ ಸಂಪತ್ತನ್ನು ಸಂಬಂಧದಲ್ಲಿ ಕೊಟ್ಟು ಸಂಬಂಧದಲ್ಲೇ ನಾವು ಬಿರುಕನ್ನ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ದುಡ್ಡು ಇಲ್ಲ, ಮಾತುಕತೆನೂ ಇಲ್ಲ, ಎರಡಕ್ಕೂ ಬ್ರೇಕ್ ಬಿದ್ದುಬಿಡುತ್ತೆ. ಸೊ ಇದನ್ನು ಏನಾದರೂ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿಗಳಿದೆಯಾ ಗುರುಗಳೇ? ಏನಾದರೂ ಸಾಫ್ಟಾಗಿ ಕೇಳಿದರೆ ಕೊಡ್ತಿದ್ರೇನೋ, ಅಥವಾ ಈ ಪರಿಹಾರ ಮಾಡ್ಕೊಂಡಿದ್ರೆ ನಮ್ಮ ಹಣ ನಮಗೆ ಬರ್ತಿತ್ತೇನೋ, ಅಥವಾ ಕೊಡದೇ ಇದ್ದಿದ್ರೆ ಚೆನ್ನಾಗಿತ್ತು, ಈ ಆಲೋಚನೆಗಳೆಲ್ಲವೂ ಕೂಡ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆದರೆ ಕೊಟ್ಟಾಗಿದೆ, ಸಂಬಂಧನೂ ಕಳ್ಕೊಂಡಾಗಿರುತ್ತೆ. ಇದನ್ನೇನಾದರೂ ಸರಿಪಡಿಸ್ಕೊಳ್ಬಹುದಾ? ಮೊದಲಿನ ಹಾಗೆ ಮಾಡ್ಕೊಳ್ಬಹುದಾ? ಏನು ಮಾಡ್ಕೋಬೇಕಾಗತ್ತೆ ಗುರುಗಳು? ಸಂಪತ್ತಿನಿಂದ ಸಂಬಂಧ ಸರಿಪಡಿಸ್ಕೋಬೇಕಾ? ಹೌದು ಗುರುಗಳು. ಮೊದಲು ಹಾಳಾಗಿದೆ. ಹಾಂ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇದ್ದಾಗ ಒಂದೊಂದು ಬಾರಿ ಆಗುತ್ತೆ. ಸಕಾರಾತ್ಮಕ ಕಣಗಳು ಅಂದರೆ ಅದು ನಮಗೊಂದು ರೀತಿಯ ಆನಂದದೊಂದಿಗಿರ್ತವೆ. ಆ ಕ್ಷಣನೇ ಆಗಿರುತ್ತೆ. ಕೆಲವು ನೋಡಿ ಅಮಾವಾಸ್ಯೆ ಬಂದಾಗ ವಿಪರೀತವಾಗಿ ಆಡ್ತಾರೆ ಜಗಳಗಳು, ವಿಪರೀತವಾಗಿ ಗಲಾಟೆಗಳಾಗ್ಬಿಡುತ್ತದೆ. ಇದ್ದಕ್ಕಿದ್ದ ಸಣ್ಣ ವಿಷಯ ತುಂಬ ಪ್ರೀತಿ ಇರುತ್ತೆ, ತುಂಬ ಪ್ರೀತಿ ಇರೋರ ಮೇಲೆ ರೇಗಾಡ್ಬಿಡ್ತಾರೆ. ಆ ನೀಚ ಚಂದ್ರ ಇತ್ತು ಅಂದರೆ ಭಾಳ ವಿಕೋಪಕ್ಕೆ ಹೋಗ್ಬಿಡ್ತೇವೆ ಒಂದೊಂದ್ಸಲ ಅದು. ಹಾಗೆ ಕೆಲವೊಬ್ಬರು ಇರ್ತಾರೆ, ಈ ಶಂಕಿರದೇ ಹೇಳಿರೋಂಥದ್ದು, ಅವ್ರಿಗೇನಾನ ಇವ್ರು ಕೊಟ್ಟಿದ್ರೆ ಮುಗೀತು. ಸಂಬಂಧದಲ್ಲಿ ಇತ್ತು ಅಂದರೆ ಹೆಂಗೆ ತಿಳ್ಕೊಳ್ತಾರೆ ಅವರು ಯಾವ ರೇಖೆ ಇದೆ ಅಂತ. ಅವಾಗ ಸದ್ಯಕ್ಕೇನು ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿರ್ತಾರೆ, ಪ್ರಪಾತಕ್ಕೆ ಬಿದ್ದಿರ್ತಾರೆ. ಇದಕ್ಕೆಲ್ಲ ಪರಿಹಾರ ಏನಂತಂದರೆ ಸಂಪತ್ತಿನಿಂದ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದರೆ, ಬಿರುಕು ಬಂದಿದ್ದರೆ ಈ ಆಯುರ್ವೇದದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಲವಂಗ. ಆಮೇಲೆ ಮನಸ್ಸಿನಲ್ಲಿ ಸುಗಂಧ ಸೂಸುವಂಥದ್ದು, ಮನೆಯಲ್ಲಿ ಸುಗಂಧ ಭರಿತವಾಗಿರೋ ಶಕ್ತಿಯನ್ನು, ಎನರ್ಜಿಯನ್ನು ನಿಮಗೆ ಕೊಡುವಂಥದ್ದು ಲವಂಗ. ಲವಂಗ ನಿಮ್ಮ ಪಾಕೆಟ್, ನಿಮ್ಮ ಜೇಬು, ಆಮೇಲೆ ದಂತಧಾವನಕ್ಕೆ ಹಲ್ಲು ನೋವು ಬಂದರೂ ಕೂಡ ಲವಂಗವನ್ನು ಬಳಸ್ತೇವೆ. ಇನ್ನು ಮನೆಯಲ್ಲಿ ಸಾಂಬಾರು ಪದಾರ್ಥಗಳಿಗೆ ಲವಂಗನ ಬಳಸ್ತಾರೆ. ಭಾಳ ಅದ್ಭುತವಾದದ್ದು. ಅದನ್ನು ನೀವು ನೋಡಬೇಕು. ಅದಿರೋದೇ ಗದಾಯೋಗದಲ್ಲಿ. ಅಷ್ಟು ಬೇಗ ಬೇಗ ನಿಮ್ಮನ್ನು ಸಂಬಂಧಗಳಲ್ಲಿ ದುಷ್ಟರನ್ನು ಸೆದೆ ಪಡೆದು ಶಿಷ್ಟರನ್ನು ಒಂದು ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ. ನಮಗೆ ಗೊತ್ತಾಗಬೇಕಷ್ಟು ನಿಧಾನಕ್ಕೆ ಅದನ್ನು ನೀವು ಪರಿಗಣಿಸಿದರೆ. ಹಾಗೆ ವಿಜ್ಞಾನ ಆಧ್ಯಾತ್ಮಿಕ ಎರಡಕ್ಕೂ ಕೂಡ ಬೇಕಾಗಿರುವಂಥದ್ದು ಈ ಲವಂಗ ಬಹಳ ಬಹಳ ಅದ್ಭುತಗಳು ಮಾಡಿಕೊಡುತ್ತೆ. ಎಲ್ಲೆಲ್ಲಿ ಇದನ್ನು ಬಳಸಬೇಕು ಅಂತಂದರೆ ನೀವು ಒಂದನ್ನು ಪೂರ್ತಿ ಬಾಯಿಗೆ ಹಾಕ್ಕೋಬೇಕು, ಅಗಿಬಾರ್ದು. ಸ್ವಲ್ಪ ಹಾಗೇ ನೀವು ಚಾಕ್ಲೇಟ್ ಚಿಪ್ತಾ ಇರಬೇಕು. ಅದು ಮೆತ್ತಗಾಗ್ಬಿಡುತ್ತೆ. ನಿಮ್ಮ ಲಾಲಾಜಲ್ಲಿಂದ ಅದು ಮೆತ್ತಗಾಗ್ಬಿಡುತ್ತೆ. ಆಮೇಲೆ ಅದು ನಿಮಗೆ ತಕ್ಷಣ ಕಡಿಯೋದು ಅದು ಒಂಥರ ಖಾರ ಆಗಿಬಿಡುತ್ತೆ. ನಿಧಾನಕ್ಕೆ ಅದನ್ನು ತಿಂದು ಆದ ಮೇಲೆ ನೀವು ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳಬೇಕು. ಯಾವುದೇ ನಿಮಗೆ ಖುಷಿಯಾಗಿ ಬರುತ್ತೋ ಅದು ಮಹಾಲಕ್ಷ್ಮಿ ಅಷ್ಟೋತ್ರ ಕೂಡ ಓದ್ಬೋದು. ಅಥವಾ ಸಿದ್ಧಲಕ್ಷ್ಮೀರ್, ಮೋಕ್ಷಲಕ್ಷ್ಮೀರ್, ಜಯಲಕ್ಷ್ಮೀರ್, ಸರಸ್ವತಿ, ಶ್ರೀಲಕ್ಷ್ಮೀರ್, ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದ. ಅಥವಾ ಮಹಾದೇವೇಚಿ ವಿದ್ಮಹೆ ವಿಷ್ಣುಪತ್ನೇಚಿ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು ಕೂಡ ಹೇಳ್ಕೊಳ್ತೀರಿ. ಅಥವಾ ಕಮಲೆ ಕಮಲಾಲಯೇ ಕಮಲಾಕ್ಷಿಯೇ ನಮಃ. ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಬೋದು. ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಕೊಂಡಾಡಬೇಕು. ತಿಂದಾದ ಮೇಲೆ ನೀವು ಮಹಾಲಕ್ಷ್ಮಿಯನ್ನು ನೆನೆದುಕೊಳ್ಳುವ ಮುನ್ನ ಲವಂಗವನ್ನು ಸ್ವೀಕಾರ ಮಾಡಿದ್ರಿ. ಸ್ವೀಕಾರ ಮಾಡಿದ ನಂತರ ಮಹಾಲಕ್ಷ್ಮಿ ಮಂತ್ರವನ್ನು ಒಂದು 108 ಸಲ ಹೇಳಿದ್ರಿ. 108 ಸಲ ಹೇಳಿದ್ದಾದಮೇಲೆ ನಿಮ್ಮ ಸಂಬಂಧಕ್ಕೆ ಯಾರು ಕೊಟ್ಟಿದ್ದಾರ ಅವರನ್ನು ತಿಳ್ಕೋಬೇಕು.
ಮಹಾಲಕ್ಷ್ಮಿನೇ ನೇರವಾಗಿ ನಿಮ್ಮ ಬಳಿ ಇಬ್ಬರ ಬಳಿ ಕೂತು ಪಂಚಾಯಿತಿ ಮಾಡ್ತಾಳಂತೆ. ಯಾವ ರೀತಿ ಪಂಚಾಯಿತಿ? ಬಾಯಿಲಿ ಕೂತ್ಕೊಳ್ಳಿ, ಬಾ ತೊಗೊಂಡಿದ್ಯಾ ತಾನೇ, ಕೊಡು ನ್ಯಾಯವಾಗಿ ಅಂತ ಹೇಳಿ ಲವಂಗ ಅಷ್ಟು ಕೆಲಸ ಮಾಡಿಸುತ್ತಂತೆ. ಇದನ್ನು ಯಾರು ಮಾಡಿದ್ದೀರಿ? ಯಾರೂ ಮಾಡಿಲ್ಲ. ಎಂದು ಮಾಡಿದ್ದೀರಿ? ಇಟ್ಕೊಂಡ್ಬಿಟ್ಟಿರ್ತೀರಿ, ಯಾರು ಎಲ್ಲ ಇರ್ತಾರೆ. ಇದನ್ನು ಮಾಡಬೇಕು ಮೊದಲು ನೀವು. ಲವಂಗದ ಜೊತೆಗೆ ಮಹಾಲಕ್ಷ್ಮಿಯನ್ನು ಮಾತಾಡಿಸುವ ಪರಿಕ್ರಮವಿದೆ. ಇದನ್ನು ನೀವು ಮಾಡಿ ನಂತರ ನೀವೇನು ಗೊತ್ತಾ, 6 ಲವಂಗವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು. ನಿಮ್ಮ ಯಾರು ಕೊಟ್ಟಿರೋ ಸಂಬಂಧ ಅವ್ರು ನೆನಪು ಮಾಡಿಕೊಳ್ಳೋದು. ಆ ನಂತರ ಆ ಲವಂಗ ತೆಗೆದು 6 ಪಾಕೆಟ್ ಇಟ್ಕೋಬೇಕು. ಯಾಕಂದರೆ ಅವ್ನು ಕೂಡ ಪಾಕೆಟ್ಗೆ ಬರಬೇಕಲ್ಲ, ಆ ಪಾಕೆಟ್ಗೆ ಬರಬೇಕು, ನಿಮ್ಮ ತಿಜೋರಿ ಬಂದು ಸೇರಬೇಕು ಅಂತ ಉದ್ದೇಶದೊಂದಿಗೆ ಅವನು ಎಷ್ಟು ಹಣ ಕೊಡಬೇಕು ಅಷ್ಟು ಹಣವ ಲೆಕ್ಕ ಮಾಡಿಕೊಳ್ತಾ ನೀವು ಎಷ್ಟಾದರೂ ಲೆಕ್ಕ ಮಾಡ್ಕೊಳ್ಳಿ. ಹಾಗಾದರೆ ಕೊಟ್ಟಿದ್ರೆ ಕೋಟಿ ಲವಂಗ ಇಟ್ಕೊಳ್ಳೋಕ್ಕಾಗಲ್ಲ. 6 ಲವಂಗ ಮಹಾಲಕ್ಷ್ಮಿ ಸಂಖ್ಯೆ ಇಟ್ಕೊಳ್ಳುವಂಥದ್ದು ನೆನಪು ಮಾಡಿಕೊಳ್ಳುವಂಥದ್ದು. ನಂತರ ಪ್ರತಿ ದಿವಸ ರಾತ್ರಿ ಊಟ ಆದಮೇಲೆ ಅವನನ್ನು ತಿಳ್ಕೋಬೇಕು, ಮತ್ತೆ ಲವಂಗ ತಿನ್ನಬೇಕು. ಈ ರೀತಿಯಾಗಿ ಮಾಡ್ತೀನಿ ಅಂತಂದರೆ ದಿನಕ್ಕೆ 2 ಲವಂಗವನ್ನು ನೀವು ತಿನ್ನುವಂಥದ್ದು ನಿಮ್ಮ ಆರೋಗ್ಯದಲ್ಲೂ ಅದ್ಭುತವಾಗಿ ಚೈತನ್ಯ ಬಂದ್ಬಿಡುತ್ತೆ. ಹಾಗೆಯೇ ನಿಮಗೆ ಆರ್ಥಿಕ ಅಭಿವೃದ್ಧಿಯಲ್ಲೂ ಕೂಡ ಎಲ್ಲಿಂದ ಯಾವಾತನಿಂದ ಬಿರುಕು ಬಂದಿತ್ತೋ ಅವರಿಂದಲೇ ಹಣವನ್ನು ಪಡೆದುಕೊಂಡೇ ತೀರ್ತೀರಿ. ಮಹಾಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ತಾ ಇರಬೇಕು. ನೀವೇನು ಮಾಡ್ತೀರ ಅಂತಂದರೆ ಇಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗಿರತಕ್ಕಂಥ 6 ಶುಕ್ರವಾರಗಳಲ್ಲಿ ಅರ್ಧ ಭಾಗ ಅಂದರೆ 3 ಶುಕ್ರವಾರಗಳ ಒಳಗಡೆ ಯಕ್ಕಚ್ಚಿತ್ತು ನಿಮಗೆ ಲವಂಗದ ಈ ಪ್ರಯೋಗವೇ ಮಹಾಲಕ್ಷ್ಮಿನೇ ನ್ಯಾಯ ಪಂಚಾಯಿತಿ ಮಾಡಿ ಹಣವನ್ನು ಕೊಡಿಸ್ತಾಳೆ. ನಿಮ್ಮ ಬಿರುಕು ಬಿಟ್ಟಿದ್ದು ಕೂಡ ಅದೂ ಇತ್ತಲ್ಲ ಅದನ್ನು ಕೂಡ ಸರಿಪಡಿಸ್ತಾಳೆ. ಎಲ್ಲೊಂದು ಕಡೆ ಗೋಡೆ ಬಿರುಕು ಬಿಟ್ಟಿದ್ರೆ ಅದಕ್ಕೇನೋ ಮಾಡ್ತಾರಲ್ಲ, ಏನೇನು ಇದೆಯಲ್ಲ ಪ್ಯಾಚಪ್ ಮಾಡಲಿಕ್ಕೆ, ಒಬ್ಬೊಬ್ಬ ಅದಕ್ಕೆ ಬಂದಿರತಕ್ಕಂಥ ಮೇಸ್ತ್ರಿನೋ ಹಾಗೆ ಇಲ್ಲಿ ಮಹಾಲಕ್ಷ್ಮಿ ಬಂದು ಹಣವನ್ನು ವಾಪಸ್ ಕೊಡೋದು, ಜೊತೆಗೆ ಅವರು ಸಾರಿ ಕೇಳೋದು, ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ. ನೀವರನ್ನು ಸರಿಯಾದ ದೃಷ್ಟಿಯಿಂದ ಅವರನ್ನು ನೋಡಿಕೊಂಡು ಹೋದರೆ ಹಣಕಾಸಿನ ವ್ಯವಹಾರ ಮತ್ತು ಬಿಟ್ಟು ಇನ್ನೆಲ್ಲ ರೀತಿಯ ಕೂಡ ಸಂಬಂಧವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅಷ್ಟು ಚೆನ್ನಾಗಿ ಆ ಸಂಬಂಧದಲ್ಲಿ ಬಿರುಕು ಇದ್ದರೂ ಕೂಡ ಸಂಪತ್ತು ಬರೋದ್ರ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ರೀತಿ ಎರಡೂ ಕೆಲಸನೂ ಸರಿ ಹೋಗುತ್ತೆ. ಬಟ್ ಲವಂಗದಿಂದ ಒಂದು ರೀತಿ ಡಬಲ್ ಬೆನಿಫಿಟ್ಟು, ಹೆಲ್ತ್ ಬೆನಿಫಿಟ್ಟು ಆಗುತ್ತೆ. ಇಲ್ಲೆಲ್ಲೊಂದು ಎರಡೂ ಕೂಡ ಆರ್ಥಿಕ ಸಮಸ್ಯೆ ಜೊತೆಗೆ ಆರೋಗ್ಯಕ್ಕೆ ಎರಡೂ ಕೂಡ ಉತ್ತಮವಾಗಿರುವಂಥದ್ದು. ಈ ರೀತಿ ಸಮಸ್ಯೆಗೆ ಆಗಿರೋರ್ಗಂತೂ ನೆಕ್ಸ್ಟ್ ಟೈಮ್ ಯಾರಾದರೂ ದುಡ್ಡು ಕೇಳಿದ್ರೆ ಖಂಡಿತವಾಗ್ಲೂ ಕೊಡೋಕೆ ಹೋಗಲ್ಲ ಗುರುಗಳು. ಆ ರೀತಿ ತೊಂದರೆ ಆಗಿರುತ್ತೆ ಅಂತ ಹೇಳ್ಬೋದು. ಸಂಬಂಧದಲ್ಲಿ ಬಿರುಕಾಗಿತ್ತು ಅಂತಂದರೆ ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಜಸ್ಟು ಲವಂಗ ಜೊತೆಗೆ ಮಹಾಲಕ್ಷ್ಮಿ ಮಂತ್ರದ ಮುಖಾಂತರ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.